ಅತಿ ಹೆಚ್ಚಿನ ಮಾನ್ಯತೆಯನ್ನು ಪಡೆದಂಥದ್ದು ಮಂಡ್ಯ ಫಸ್ಟ್ ಗ್ರೇಡ್ ಕಾಲೇಜ್. ಹಾಗಾಗಿ ರೂಸಾ ಸ್ಟಾರ್ಟ್ ಆಗಿದೆ. UPA ಸರ್ಕಾರದ ರೂಸಾ ಗೊತ್ತಿರಲಿ, ಮತ್ತು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಮತ್ತು ನೃಪತುಂಗ ಕಾಲೇಜು ಇಡೀ ರಾಜ್ಯದಲ್ಲಿ 3 ಅತಿ ಹೆಚ್ಚಿನ ಹೈಲಿ ರೇಟೆಡ್ ಕಾಲೇಜಸ್. ಈ ಹೈಲಿ ರೇಟೆಡ್ ಕಾಲೇಜಸ್ ಅನ್ನ ಮಂಡ್ಯದಲ್ಲಿ 7,000 ಅಡ್ಮಿಷನ್ ಇರುವಂತದ್ದು. ಇವರು ಇವತ್ತಿಗೆ ಅಲ್ಲಿ ಉಸಿರು ಕಟ್ಟಂತ ಹೇಳಿದಲ್ಲ, ಪ್ರಾರಂಭ ಬಂದಿದ್ದಿನಿಂದಲೂ ಮುಚ್ಚುತ್ತೀನಿ ಅಂತಾನೆ ಹೇಳಿಕೆ ಕೊಟ್ಟಿದ್ದು. ಇವತ್ತು ಹೈಲಿ ರೇಟೆಡ್. ಮತ್ತೆ ವಿಶ್ವೇಶ್ವರಯ್ಯ PG ಸೆಂಟರ್ ಅಲ್ಲಿ 100 ಎಕರೆ ಜಮೀನು ಇದೆ, 1 ಲಕ್ಷ ಸ್ಕ್ವೇರ್ ಫುಟ್ ಬಿಲ್ಡಿಂಗ್ ಇದೆ. ಮಂಡ್ಯ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ 40 ಎಕರೆ ಜಮೀನು ಇದೆ. ಇವ್ರಿಗೇನಾರ ಮಾಹಿತಿ ಕೊರತೆ ಇದೆಯಾ, ತಿಳುವಳಿಕೆ ಕೊರತೆ ಇದೆಯಾ, ಅಥವಾ ದ್ವೇಷದ ರಾಜಕೀಯನ, ಅಥವಾ ಬಿಜೆಪಿ ಸರ್ಕಾರದಲ್ಲಿ ಮಾಡಿರೋದನ್ನ ಹೇಗಾರ ಹಾಳು ಮಾಡಬೇಕು ಅನ್ನೋಂಥದ್ದು. ನಾವು ಮಾಡಿರೋ ಜನಪರವಾಗಿ, ಜನರ ಪರವಾಗಿ ಕೆಲಸ ಮಾಡಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಾರೆ. ಇದ್ಬಿಟ್ಟು ಪೊಲಿಟಿಕ್ಸ್ ಇವ್ರಿಗೆಲ್ಲ ಮಾಹಿತಿನೂ ಇದೆ ನೋಡಿ. ನಾವೇನು ಎಲ್ಲಾನು ನೋಡಿ ಕಳಿಸ್ಕೊಡ್ತಿರೋದಲ್ಲ, ಎಲ್ಲ ಕಳಿಸ್ಕೊಡ್ತೀವಿ ಎಲ್ಲ ಯೂನಿವರ್ಸಿಟಿಗೂ. ಮತ್ತೆ ಪೋಸ್ಟ್ಗಳು ಅಷ್ಟೇ ನೋಡಿ. ರೂಸಾ ಅಂದ್ರೆ ಹೇಳಿ, ರೂಸಾ ಅಂದ್ರೆ ಕೇಂದ್ರ ಮತ್ತು ರಾಷ್ಟ್ರೀಯ ಉಚ್ಚ ಶಿಕ್ಷಣ 60-40 ರೇಷನಲ್ಲಿ. ಮತ್ತೆ ಈ ದುಡ್ಡನ್ನ ಈ ಉದ್ದೇಶಕ್ಕೆ ಯೂನಿವರ್ಸಿಟಿ ಮಾಡ್ತೀವಿ ಅಂತ ಅಂಡರ್ಟೇಕಿಂಗ್ ಕೊಟ್ಟಿದ್ದಾಗ್ಲೇನೆ ಮಾಡಿರೋದು. ಮತ್ತೆ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಬಿಲ್ ಯಾವಾಗ ಪಾಸ್ ಮಾಡಿದ್ದು ಇಲ್ಲಿ? ಮಂಡ್ಯ ಯೂನಿವರ್ಸಿಟಿ, ಯೂನಿಟರಿ ಯೂನಿವರ್ಸಿಟಿ ಬಿಲ್ ಯಾವಾಗ ಪಾಸ್ ಮಾಡಿದ್ದು? ಅವರು ನ್ಯೂನತೆ ಮಾಡಿಟ್ಟಿದ್ರು. ಅದನ್ನು ನ್ಯೂನತೆ ಇದ್ದನ್ನ ಸರಿಪಡಿಸಿ ನಾವು ಅದನ್ನ ಪರಿಪೂರ್ಣವಾಗಿರುವಂತ ಯೂನಿವರ್ಸಿಟಿ ಮಾಡಿಕೊಡ್ಲಿಕ್ಕೆ ನಾವು ಮಾಡಿದ್ವಿ. ಸೊ ಈ ರೀತಿ ಎಲ್ಲವೂ ವೈಜ್ಞಾನಿಕವಾಗಿ ತಜ್ಞರ ಸಮಿತಿ ಆಧಾರಿತವಾಗಿ ಮಾಡಿದ್ವಿ. ಇವ್ರು ಯಾವ ಸಮಿತಿ ಆಧಾರಿತವಾಗಿ ಮಾಡಿದ್ದಾರೆ? ಇವ್ರು ಯಾವ ಸಮಿತಿನೂ ಇಲ್ಲ. ಇವ್ರು ಅಂದ್ರೆ ಅಂಗಡಿ ಕೈಲಾಗದ ಏಡಿಗಳು, ರಾಜ್ಯದ ಅಭಿವೃದ್ಧಿಯ, ರಾಜ್ಯದ ಯುವಕರ ಭವಿಷ್ಯಕ್ಕೆ ವಿರುದ್ಧವಾಗಿರುವಂತವ್ರು. ಹಾಗಾಗಿ ಲೂಟಿ ಸರ್ಕಾರವಾಗಿರುವಂಥದ್ದು. ರಾಜ್ಯದ ಹಿತ ಕಾಪಾಡಲಿಕ್ಕೆ 4 ಲಕ್ಷ ಕೋಟಿಯಲ್ಲಿ ಹೊಸದಾಗಿ ಹಣ ಕೊಡ್ತಿರೋದಲ್ಲ, ಸ್ಯಾಂಕ್ಷನ್ ಪೋಸ್ಟ್ನ ಅದು ಕೊಡ್ಬೇಕಾದ್ರೆ ಸಂಬಳನ 330 ಕೋಟಿ ಖರ್ಚಾಗುತ್ತೆ ಅಂತ ಹೇಳ್ಕೊಂಡ್ರೆ ಈಗ ವಯಬಿಲಿಟಿ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಈಗ ಸರ್ಕಾರಿ ಶಾಲೆಗಳು ವಯಬಿಲಿಟಿ ಇರಲ್ಲ, ಮುಚ್ಚಿಬಿಡಿ. ಸರ್ಕಾರಿ ಶಾಲೆ ವಯಬಿಲಿಟಿ ಇದೆಯೇನಪ್ಪ, ಮುಚ್ಚಿಬಿಡಿ. ಯಾಕೆ ಮುಚ್ಚಿ? ವಯಬಿಲಿಟಿ ಅಂದ್ರೆ ಏನ್ ಅರ್ಥ ಇರೋದು ಗೊತ್ತಿಲ್ಲ. ಅಂಗನವಾಡಿ ವಯಬಿಲಿಟಿ ಇಲ್ಲ ಅಂದ್ರೆ ದುಡ್ಡು ಬರ್ಬೇಕು ಅಂತಾನ ಇವ್ರಿಗೆ ಡೈರೆಕ್ಟ್ 60%, 100% ದುಡ್ಡು ಬರಲ್ಲ ಅನ್ನೋದ್ರ ಏನೋ ಸಮಸ್ಯೆ ಇರ್ಬೇಕಷ್ಟೇ. ಕಮಿಷನ್ ಬರ್ತಿಲ್ಲ ಅಂತ ಪಾಪ ಸರ್ಕಾರದಲ್ಲಿ ಏನ್ ಹೇಳ್ತಾ ಇದಾರೋ ಇವರಿಗೆ ಹೇಳ್ಬೇಕು. ನಿಜವಾದ ಜನ ವಿರೋಧಿ ಸರ್ಕಾರ. ಥ್ಯಾಂಕ್ ಯು. ಈಗ ನವೆಂಬರ್ ಬರ್ಲಿ, ಯಾರ್ ಸತ್ಯ ಯಾರ್ ಸುಳ್ಳು ಅನ್ನೋದು ಗೊತ್ತಾಗ್ತೈತೆ. ಮತ್ತೆ DK ಶಿವಕುಮಾರ್ ಯಾಕೆ ಹೇಳಿದ್ರ ಒದ್ ಕಿತ್ಕೊಂತಿ ಅಂತ ಏನ್ ಹುಚ್ಚಿಡ್ತಿದ್ದಾರೆ DK ಶಿವಕುಮಾರ್ ಅವ್ರಿಗೆ? ಅಸೆಂಬ್ಲಿಯಲ್ಲಿ ಯಾಕೆ ಬಂತು ಪ್ರಸ್ತಾವನೆ? ನಾನು ಹೇಳಿದ್ದೆ. ಈಗ ಮಂಡ್ಯದಲ್ಲಿ MLA ಹೇಳ್ತಾ ಇದಾರಲ್ಲ, ಬಾಲಕೃಷ್ಣ ಹೇಳ್ತಾ ಇದ್ದಾರಲ್ಲ, ಅವ್ರು ಯಾವ ಜ್ಯೋತಿಷಿ ಎಲ್ಲ ಇಟ್ಕೊಂಡಿದ್ದಾರೆ?